ಬೋಲೋ ಭಾರತ್ ಮಾತಾ ಕಿ. ಇನ್ನೂ ಗಟ್ಟಿಯಾಗಿ ಹೇಳಬೇಕು. ಅಲ್ಲಿ ಹಿಂದ್ಗಡೆ ಮೇಲ್ಗಡೆ ಕೂತಿರೋರು ಎಲ್ಲರೂ ಕೈ ಎತ್ತಿ ಜೋರಾಗಿ, ಇನ್ನು ಯಾರ್ಯಾರು ಮೈದಾನಕ್ಕೆ ಬಂದಿಲ್ಲೋ ಅವರೆಲ್ಲರೂ ಮೈದಾನಕ್ಕೆ ಬರೋ ರೀತಿಯಲ್ಲಿ ಘೋಷಣೆ ಆಗಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಾಲೂರಿನ ಈ ಬೃಹತ್ ಹಿಂದೂ ಸಮಾವೇಶದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಪಟ್ಟದ ಶ್ರೀ ಮಹಂತ ಶಿವಾಚಾರ್ಯ ಸ್ವಾಮೀಜಿಗಳು, ಶಟಸ್ಥಲ ಪಟ್ಟದ ಶ್ರೀ ತೇಜೇಶ್ವರ ಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ರವರೇ, ಡಾಕ್ಟರ್ ಮುನಿರಾಜುರವರೇ, ಈ ಹಿಂದೂ ಸಮಾಜೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರುಗಳಾದಂಥ ಸನ್ಮಾನ್ಯ ನಾಗರಾಜರಯ್ಯನವರೇ, ಸನ್ಮಾನ್ಯ ತಬಲಾ ನಾರಾಯಣಪ್ಪನವರೇ, ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎಸ್.ಎನ್. ರಘುನಾಥ್ರವರೇ, ಉಪಸ್ಥಿತ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೇಯ ತಾಯಂದಿರೇ, ಪತ್ರಕರ್ತ ಮಿತ್ರರೇ, ಈ ಸಮಾಜೋತ್ಸವಕ್ಕೆ ಸಹಕರಿಸಿದಂಥ ಎಲ್ಲ ಹಿಂದೂ ಬಾಂಧವರೇ, ಇವತ್ತು ನಾಡಿನಾದ್ಯಂತ ಈ ತಿಂಗಳು ಮತ್ತು ಬರುವ ಫೆಬ್ರವರಿಯವರೆಗೆ ಎಲ್ಲ ಮಂಡಲ ಸ್ತರದಲ್ಲಿ ಈ ರೀತಿಯ ಹಿಂದೂ ಸಮಾಜೋತ್ಸವಗಳನ್ನು ಆಚರಣೆ ಮಾಡಲಿಕ್ಕೋಸ್ಕರ ಆಯೋಜನೆ ಮಾಡಿದೆ. ಕರ್ನಾಟಕದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಈ ರೀತಿಯ ಹಿಂದೂ ಸಮಾಜೋತ್ಸವಗಳನ್ನು ಯೋಜನೆ ಮಾಡಿದೆ. ಇವತ್ತು ಈ ರೀತಿಯ ಹಿಂದೂ ಸಮಾಜೋತ್ಸವಗಳನ್ನು ಮಾಡುವ ಉದ್ದೇಶ ಏನು? ಯಾವ ಕಾರಣಕ್ಕೋಸ್ಕರ ಹಿಂದೂ ಸಮಾಜಗಳ ಅಗತ್ಯತೆ ಇದೆ? ಇದನ್ನು ನಾವು ಇವತ್ತು ಅರ್ಥಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಇದನ್ನು ತಿಳಿಬೇಕಾದ್ರೆ ಈ ಹಿಂದೂ ಸಮಾಜ ಜಗತ್ತಿನಲ್ಲೇ ವಿಶ್ವಗುರು ಭಾರತ ಆಗಿತ್ತು. ಯಾವ ಕಾರಣಕ್ಕೋಸ್ಕರ ಈ ದೇಶ ಜಗತ್ತಿನಲ್ಲಿ ವಿಶ್ವಗುರು ಭಾರತ ಆಗಿತ್ತು, ಇದನ್ನು ನೆನಪಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಈ ದೇಶದಲ್ಲಿ ಯಾವತ್ತೂ ಸಹ ನಾವು ಸೈನಿಕರನ್ನು ಹಿಡ್ಕೊಂಡು ಹೋರಾಟಗಳನ್ನು ಮಾಡಿ, ಯುದ್ಧಗಳನ್ನು ಮಾಡಿ ಭೂಮಿಯನ್ನು ಆಕ್ರಮಣ ಮಾಡಲಿಲ್ಲ. ಭೌಗೋಳಿಕವಾಗಿ ನಾವು ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಿ ಗೆಲ್ಲಲಿಲ್ಲ. ಆದರೆ ನಮ್ಮ ವಿಚಾರದಿಂದ, ನಮ್ಮ ನಡವಳಿಕೆಯಿಂದ, ನಮ್ಮ ವಾತ್ಸಲ್ಯದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದುತ್ವದ ವಿಚಾರವನ್ನು ಹೊಸದಾಗಿ ಹೇಳಲಿಲ್ಲ. ಈ ದೇಶದ ಋಷಿಮುನಿಗಳು, ಈ ದೇಶದ ಸಂತರು ಹಿಂದುತ್ವದ ವಿಚಾರವನ್ನು ಹೇಳಿದರು. ಇಡೀ ಜಗತ್ತನ್ನೇ ಒಂದು ಕುಟುಂಬದ ರೀತಿಯಲ್ಲಿ ನೋಡಿದರು. ವಸುದೈವ ಕುಟುಂಬಕಂ ಅಂತ ಹೇಳಿದರು. ಯಾವುದು ನಮ್ಮ ಮನೆ ಇದೆ, ನಮ್ಮ ಸಮಾಜ ಇದೆ, ನಮ್ಮ ದೇಶ ಇದೆ, ಇದಿಷ್ಟು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಸಹ ಒಂದು ಕುಟುಂಬಕ್ಕೆ ಸೇರಿದಂಥ ವಿಚಾರವನ್ನು ತಿಳಿಸಿದಂಥದ್ದು ಭಾರತ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳಿದರು. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಸಹ, ಪ್ರಾಣಿ ಪಕ್ಷಿಗಳು ಎಲ್ಲ ಜನರೂ ಸಹ ನೆಮ್ಮದಿಯಿಂದ ಸುಖದಿಂದ ಇರಬೇಕು ಅಂತ ಹೇಳಿದಂಥ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಭಾರತ. ಭಾರತವನ್ನು ವಿಶ್ವಗುರು ಭಾರತ ಅಂತ ಹೇಳಿದ್ದು ಭಾರತದ ಜ್ಞಾನದಿಂದ, ಭಾರತದ ವಿಚಾರದಿಂದ, ಜಗತ್ತನ್ನು ನಾವು ನೋಡಿದ ದೃಷ್ಟಿಕೋನದಿಂದ ವಿಶ್ವಗುರು ಭಾರತ ಅಂತ ಹೇಳಿದ್ವಿ. ಆದರೆ ಇಂಥ ಒಂದು ಸದೃಢವಾದಂಥ, ಸಮರ್ಥವಾದಂಥ
ವಿಪುಲವಾದ ಖನಿಜ ಸಂಪತ್ತು, ಜನಸಂಪತ್ತು, ಜಲಸಂಪತ್ತು, ವನ ಸಂಪತ್ತನ್ನು ಹೊಂದಿದಂಥ ದೇಶ, ಶೂರರನ್ನು ಹೊಂದಿದಂಥ ದೇಶ ಯಾನಕ್ಕೋಸ್ಕರ ದಾಸ್ಯಕ್ಕೆ ಹೋಯಿತು. ಸಾವಿರಾರು ವರ್ಷಗಳ ಕಾಲ ನಮ್ಮನ್ನು ಮೊಘಲರು ಆಳ್ವಿಕೆ ಮಾಡಿದರು. 200 ವರ್ಷಗಳ ಕಾಲ ಬ್ರಿಟಿಷ್ನವರು ನಮ್ಮನ್ನು ಆಳ್ವಿಕೆ ಮಾಡಿದರು. ಇಡೀ ಅಷ್ಟು ಜನ ಇಂಥ ಒಂದು ವಿಶಾಲವಾದ ದೇಶವನ್ನು ದಾಸ್ಯಕ್ಕೆ ಯಾಕೆ ತೆಗೆದುಕೊಂಡು ಹೋದರು? ಇದು ನಮಗೆ ಆಲೋಚನೆ ಮಾಡಿರ್ತಕ್ಕಂಥ ಸಂಗತಿ. ಇಂದು ಸಮಾಜದಲ್ಲಿ ಒಗ್ಗಟ್ಟಿರಲಿಲ್ಲ. ಒಬ್ಬರನ್ನು ಕಂಡರೆ ಒಬ್ಬರಿಗೆ ವೈಷಮ್ಯ ಇತ್ತು. ಒಡಕುಗಳನ್ನು ಎತ್ತಿ ತೋರಿಸ್ತಾ ಇದ್ದರು. ಹೀಗಾಗಿ ಈ ಸಮಾಜ ದಾಸ್ಯಕ್ಕೆ ತಳ್ಳಲ್ಪಡ್ತು. ಇದರ ವಿರುದ್ಧ ಅನೇಕ ಮಹಾಪುರುಷರು ಈ ದೇಶದಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ, ಈ ದೇಶದ ಮಾನಸಿಕತೆಯನ್ನು ಜಾಗೃತಿಗೊಳಿಸ್ತಕ್ಕಂಥ ಅನೇಕ ಮಹಾಪುರುಷರು ಕೇಳಬೇಕು. ಸ್ವಾಮಿ ರಾಮತೀರ್ಥರು ಈ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಈ ದೇಶದ ಜನರನ್ನು ಬಡಿದು ಎಬ್ಬಿಸುವಂಥ ಕೆಲಸವನ್ನು ಮಾಡಿದರು. ಅವರು ಬೇರೆ, ಭಾರತ ಬೇರೆ ಅಂತ ಹೇಳೇ ಇಲ್ಲ. ಅವರು ಹೇಳಿದರು, ನಾನೇ ಭಾರತ, ನಾನು ನಡೆದರೆ ಭಾರತವೇ ನಡೆದಂತೆ. ನನ್ನ ಶಿರ ಕಾಶ್ಮೀರ, ನನ್ನ ಭುಜಗಳು ಹಿಮಾಲಯ, ನನ್ನ ನಡು ವಿಂಧ್ಯ ಪರ್ವತ, ನನ್ನ ಪಾದಗಳು ಕಾಶ್ಮೀರ, ನಾನೇ ಭಾರತ, ನಾನು ನಡೆದರೆ ಭಾರತವೇ ನಡೆದಂತೆ. ಈ ರೀತಿಯಾಗಿ ಒಂದು ಭಾವನೆಯನ್ನು ಇಟ್ಟುಕೊಂಡು ಈ ದೇಶ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಹೇಳಿದರು. ಸ್ವಾಮಿ ವಿವೇಕಾನಂದರು ಯಾವ ಹಿಂದೂ ಸಮಾಜದಲ್ಲಿ ಮಾನಸಿಕತೆಯಿಂದ ಕುಸಿದಿದ್ರು, ಯಾವ ಯುವಕರು ಹಿಂದುತ್ವವನ್ನು ಮರೆತಿದ್ರು, ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಯುವಕರನ್ನು ಅಮೇರಿಕದಿಂದ ಬಂದ ನಂತರ ಬಡಿದು ಎಬ್ಬಿಸುವಂಥ ಕೆಲಸ ಮಾಡಿದರು. ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ಕರೆಯನ್ನು ಕೊಟ್ಟರು ಯುವಕರಿಗೆ. ಕಾರಣ, ಯುವಕರ ಮೇಲೆ ಭವಿಷ್ಯದ ನಿಂತಿದೆ, ಯುವಕರ ಮೇಲೆ ಭರವಸೆ ವಿವೇಕಾನಂದರಿಗಿತ್ತು. ಹಾಗಾಗಿ ಅವರು ಹೇಳಿದರು, ನನಗೆ 100 ಜನ ಯುವಕರನ್ನು ಕೊಡಿ, ಈ ದೇಶದ ಚಿತ್ರಣವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿದರು. ಎಂಥ ಯುವಕರು? ವಿತ್ ಐರನ್ ಮಜಲ್, ಸ್ಟೀಲ್ ನರ್ವ್ಸ್ ಅಂಡ್ ಥಂಡರ್ ಮೈಂಡ್, ಉಕ್ಕಿನ ನರಗಳಿರ್ತಕ್ಕಂಥ, ಕಬ್ಬಿಣದ ಮಾಂಸಖಂಡಗಳಿರ್ತಕ್ಕಂಥ, ಸಿಡಿಲಿನ ಮನಸ್ಸಿರ್ತಕ್ಕಂಥ 100 ಜನ ಯುವಕರನ್ನು ಕೊಡಿ, ಈ ದೇಶದ ಚಿತ್ರಣವನ್ನು ಬದಲಾವಣೆಯನ್ನು ಮಾಡ್ತೀನಿ ಅಂತ ಹೇಳಿದರು. ಆ ರೀತಿಯಾಗಿ ಈ ದೇಶದ ಯುವಕರನ್ನು ಬಡಿದೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಹಿಂದುತ್ವದ ಬಗ್ಗೆ ಗರ್ಜನೆಯನ್ನು ಮಾಡಿದರು. ಹಿಂದುತ್ವದ ಬಗ್ಗೆ ಅವರು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಹಿಂದೂ ಅನ್ನೋಂಥ ಶಬ್ದ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ರಕ್ತ ಸಂಚಾರ ಆಗುತ್ತಾ? ಹಾಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಅಂತ ಹೇಳಿದರು. ಹಿಂದೂ ಶಬ್ದದಲ್ಲಿ ಆ ರೀತಿಯ ವಿದ್ಯುತ್ ಸಂಚಾರ ಆಗುವಂಥ ವಿಚಾರ ಇದೆ. ಹಾಗಾಗಿ ಈ ರೀತಿ ದಾಸ್ಯದಿಂದ ಮೇಲೆದ್ದು ಬರೋದಕ್ಕೆ ಈ ದೇಶದಲ್ಲಿ ಸಾಧು ಸಂತರು, ಅನೇಕ ಹೋರಾಟಗಾರರು ಈ ವಿಚಾರವನ್ನು ಇಟ್ಕೊಂಡು ಬಡಿದೆಬ್ಬಿಸುವಂಥ ಕೆಲಸ ಮಾಡಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷದಲ್ಲಿ ವಿವೇಕಾನಂದರು ಹೇಳಿದ ವಿಚಾರವನ್ನು ಆಚರಣೆಯಲ್ಲಿ ತಂದಿದೆ. ವಿವೇಕಾನಂದರು ಹೇಳಿದರು, 100 ಜನ ಯುವಕರನ್ನು ಕೊಡಿ ಅಂತ ಹೇಳಿ. ಇವತ್ತು ಈ ಸಮಾಜಕ್ಕೋಸ್ಕರ ದೇಶ ಮೊದಲು ಸಂಪೂರ್ಣವಾಗಿ ಈ ಸಮಾಜಕ್ಕೋಸ್ಕರ ಸಮರ್ಪಣೆಯನ್ನು ಮಾಡಿಕೊಂಡು ನಿಸ್ವಾರ್ಥ ಮನೋಭಾವನೆಯಿಂದ ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ಕೋಟ್ಯಾಂತರ ಜನ ಕಾರ್ಯಕರ್ತರನ್ನು ತಯಾರು ಮಾಡಿದೆ. ಇವತ್ತು ದೇಶದ ಉದ್ದಗಲಕ್ಕೂ ಅಷ್ಟೇ ಅಲ್ಲ, ಪಸರಿಸಿದೆ. ಜಗತ್ತಿನ 45 ದೇಶಗಳಲ್ಲಿ 1045 ಶಾಖೆಗಳಿದೆ. ಕರ್ನಾಟಕದಲ್ಲೂ ಸಹ ಶಾಖೆಗಳಿದೆ. ಇಡೀ ದೇಶದ ಎಲ್ಲ ತಾಲೂಕುಗಳಲ್ಲಿ ಮಂಡಲಗಳವರೆಗೂ ಶಾಖೆ ಇದೆ. ಸುಮಾರು 89,000 ದೈನಂದಿನ ಶಾಖೆಗಳಿದ್ದರೆ 37,000ದಷ್ಟು ಸಾಪ್ತಾಹಿಕ ಮಿಲನಗಿದೆ. ಹೀಗೆ 1 ಲಕ್ಷಕ್ಕೂ ಹೆಚ್ಚು
ಕಾರ್ಯವನ್ನು ಮಾಡ್ತಕ್ಕಂಥ ದೈನಂದಿನ ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ಮಾಡ್ತಾ ಇದೆ. ಈ ರೀತಿಯಾಗಿ ಕಾರ್ಯಕರ್ತರನ್ನು ಬೆಳೆಸುವಂಥ ಕೆಲಸ ಮಾಡ್ತು. ಸಂಘ ಹೇಳ್ತು ಸರ್ವಾಂಗೀಣ ಉನ್ನತಿಯನ್ನು ಈ ಸಮಾಜದಲ್ಲಿ ಮಾಡಬೇಕು ಅಂತ ಹೇಳಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸೇವಾ ಚಟುವಟಿಕೆಯ ಮುಖಾಂತರ ಸಮಗ್ರವಾಗಿ ಈ ಸಮಾಜದಲ್ಲಿ ಪರಿವರ್ತನೆ ತನ್ನಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಇಲ್ಲಿ ತಯಾರಾದಂಥ ಕಾರ್ಯಕರ್ತರು ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಇವತ್ತು ಅಖಿಲ ಭಾರತೀಯ ಸ್ತರದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ಅತಿ ದೊಡ್ಡದಾದಂಥ 5 ಸಂಘಟನೆಗಳನ್ನು ನಿರ್ಮಾಣ ಮಾಡಿದೆ. ಇಡೀ ದೇಶದಲ್ಲಿ 38 ಅಖಿಲ ಭಾರತೀಯ ಸಂಘಟನೆಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತದೆ. ಈ ಎಲ್ಲ ಕ್ಷೇತ್ರಗಳಿಗೂ ಸಹ ಸೂಕ್ತವಾದ ಕಾರ್ಯಕರ್ತರನ್ನು ಕೊಟ್ಟು ತಯಾರು ಮಾಡೋಂಥ ಕೆಲಸ ಮಾಡಿದೆ. ಇನ್ನೆರಡನೇ ಸಂಗತಿ, ಹಿಂದೂ ಅಂತ ಹೇಳಿದರೆ ಕೀಳರಿಮೆ ಇತ್ತು. ಹಿಂದೂ ಅಂತ ಹೇಳಿದರೆ ಒಂದು ರೀತಿ ಸಂಕುಚಿತ ಸ್ವಭಾವ ಇತ್ತು. ಹಿಂದೂ ಅಂತ ಹೇಳಿದರೆ ಹೆಮ್ಮೆ ಇರಲಿಲ್ಲ. ಈ ದೇಶದ ಮಾನಸಿಕತೆಯನ್ನು ಬದಲಾವಣೆ ಮಾಡೋದ್ರಲ್ಲಿ ಕಳೆದ 100 ವರ್ಷದ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. ಇವತ್ತು ಯಾವುದೇ ಒಬ್ಬ ಸಾಮಾನ್ಯ ಬಾಲಕನನ್ನು ಕೇಳಿದ್ರೂ ಸಹ ಹೇಳ್ತಾನೆ, ಗರ್ವದಿಂದ ಹೇಳು ನಾನೊಬ್ಬ ಹಿಂದೂ ಅಂತ ಹೇಳ್ತಾನೆ. ಗರ್ವ ಸೆ ಕಹೋ ಐ ಆಮ್ ಹಿಂದೂ ಅಂತ. ಈ ರೀತಿ ಇವತ್ತು ಈ ರೀತಿಯ ಸಮಾವೇಶಗಳು ನಡೆಯೋದಕ್ಕೋಸ್ಕರ ನಾವೆಲ್ಲರೂ ಸಹ ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿಯನ್ನು ಮಾಡುವಂಥ ಯೋಜನೆ ಮಾಡಿದೆ. ಈ ಸಮಾಜದ ಅನೇಕ ಗಣ್ಯರು ಜಾತಿ, ಮತ, ಪಕ್ಷ, ಭೇದ ಇವೆಲ್ಲವನ್ನು ಬಿಟ್ಟು ನಾನು ಹಿಂದುತ್ವದಕ್ಕೋಸ್ಕರ ಕೆಲಸ ಮಾಡಬೇಕು, ಈ ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಅತ್ಯಂತ ಸಹರ್ಷದಿಂದ ಸಮಿತಿನಲ್ಲಿ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಮಾಲೂರು ಸಮಿತಿಯ ಅಧ್ಯಕ್ಷರು ಮತ್ತು ಕೆಲವು ಕಾರ್ಯಕರ್ತರು ಬಂದು ಹೇಳಿದರು, ನನಗೆ ಭಾಳ ಆನಂದ ಆಯಿತು ಸರ್, ನಾವು ಮಾಲೂರಿನಲ್ಲಿ ಎಲ್ಲರೂ ಸೇರಿ, ಎಲ್ಲ ಜಾತಿಯ ಸಮುದಾಯದವರು ಸೇರಿ, ಎಲ್ಲ ಪಕ್ಷದವರು ಸೇರಿ, ಯಾವುದೇ ಭೇದ ಭಾವ ಇಲ್ಲದೇನೆ ನಾವೆಲ್ಲರೂ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲ ಬಂಧುಗಳು ಅನ್ನೋ ರೀತಿಯಲ್ಲಿ ಹಿಂದೂ ಸಮಾಜೋತ್ಸವವನ್ನು ಮಾಡ್ತೀನಿ ಅಂತ ಹೇಳಿದಾಗ ಈ ಹಿಂದೂ ಸಮಾಜಕ್ಕೆ ಉಜ್ವಲವಾದ ಭವಿಷ್ಯ ಇದೆ. ಹಿಂದೂ ಸಂಘಟಿತನಾದಾಗ, ಹಿಂದೂ ಜಾಗೃತನಾದಾಗ ಈ ದೇಶದ ಎಲ್ಲ ಸವಾಲುಗಳಿಗೆ, ಸಮಸ್ಯೆಗಳಿಗೆ ಉತ್ತರ ಅನ್ನೋವಂಥದ್ದು ಗೊತ್ತಾಗುತ್ತೆ. ಇನ್ನು ಮೂರನೇದಾಗಿ, ಹಿಂದೂ ಸಂಘಟಿತನಾಗಲಾರ ಅನ್ನೋಂಥದ್ದಿತ್ತು. ಅದಕ್ಕೆ ಒಂದು ಗಾದೆಯ ಮಾತೇ ಇತ್ತು, 1 ಹಿಂದೂ ಫಿಲಾಸಫರ್, 2 ಹಿಂದೂ ಡಿಸ್ಕಷನ್, ಮೋರ್ ದ್ಯಾನ್ 2 ಕನ್ಫ್ಯೂಷನ್ ಅಂತ ಇತ್ತು. ಒಬ್ಬ ಹಿಂದೂ ಇದ್ದರೆ ಅವನು ವೇದಾಂತಿ, 2 ಹಿಂದೂ ಇದ್ದರೆ ಚರ್ಚೆ ಮಾಡ್ತಾನೆ, ಅವನು ಒಟ್ಟಿಗೆ ನಿರ್ಣಯಕ್ಕೆ ಬರೋದಿಲ್ಲ. 2ಕ್ಕಿಂತ ಹೆಚ್ಚಿದ್ರೆ ಅವರು ಕನ್ಫ್ಯೂಸ್ ಆಗಿ ಯಾವುದೇ ನಿರ್ಣಯಕ್ಕೆ ಬರೋದಿಲ್ಲ. ಇವತ್ತು ಇಡೀ ದೇಶದಾದ್ಯಂತ ಉತ್ತರದಿಂದ ಹಿಡಿದು ದಕ್ಷಿಣದವರೆಗೆ ಒಂದು ವಿಚಾರಕ್ಕೋಸ್ಕರ ಎಲ್ಲ ಭಾಷೆ, ಪಂಥ, ಮತ ಇವೆಲ್ಲವನ್ನು ಮೀರಿ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಈ ದೇಶದ ಇದಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋಂಥ ಮಾನಸಿಕತೆಯಿಂದ ಇಡೀ ದೇಶದಾದ್ಯಂತ ಹಿಂದೂ ಸಂಘಟಿತನಾಗಿದ್ದಾನೆ. ಒಂದು ಕೆಲಸಕ್ಕೋಸ್ಕರ ಅವನು ಕಟಿಬದ್ಧನಾಗಿದ್ದಾನೆ, ಒಂದು ವಿಚಾರಕ್ಕೋಸ್ಕರ ಅವನು ಸಂಕಲ್ಪದಿಂದ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೀಗೆ ಇಡೀ ಹಿಂದೂ ಸಮಾಜದಲ್ಲಿ ಯಾವ ಕೊರತೆ ಇತ್ತು, ಹಿಂದೂ ಅಂತ ಹೇಳಿದರೆ ಹಿಂಜರಿಕೆಯನ್ನು ಮೀರಿ ಹಿಂದೂ ಅಂತ ಹೇಳಿದರೆ ಹೆಮ್ಮೆ ಪಡುವಂಥ ಒಂದು ಸಂಗತಿಗೆ ಇವತ್ತು ಹಿಂದೂ ಸಮಾಜ ಬಂದಿದೆ. ಹಿಂದೂ ಸಂಘಟಿತನಾಗಿ ಕೆಲಸ ಮಾಡವಲ್ಲ ಅನ್ನೋಂಥದ್ದು ಕೆಲಸ ಇದೆ. ಹಿಂದೂ ಸಮಾಜಕ್ಕೋಸ್ಕರ ಕಟಿಬದ್ಧವಾಗಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಪಡೆಯನ್ನು ತಯಾರು ಮಾಡಲಿಕ್ಕೆ ಸಿದ್ಧ ಆಗಿದೆ. ಬಂಧುಗಳೇ, ಇವತ್ತು ನಮ್ಮ ಕಣ್ಣು ಮುಂದೆ ಅನೇಕ ಸವಾಲುಗಳು ಇದೆ. ಒಂದು ಕಡೆ ಹಿಂದೂ ಸಮಾಜ ಸಂಘಟಿತವಾಗ್ತಾ ಇದ್ದರೆ ಹಿಂದೂ ಸಮಾಜದ ಹಿಂದೂ ಸಂಸ್ಕೃತಿಯನ್ನು ಹಾಳು ಮಾಡತಕ್ಕಂಥ ಅನೇಕ ವ್ಯವಸ್ಥಿತ ಸಂಚುಗಳು ಈ ದೇಶದಲ್ಲಿ ನಡೀತಾ ಇದೆ. ಇವತ್ತು ಉದಾಹರಣೆಗೆ ನಮ್ಮ ಮನೆಗಳನ್ನು ಕ್ಷೀಣಿಸ್ತಕ್ಕಂಥ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಕ್ಕಂಥ ಅನೇಕ ವಿಚಾರಗಳನ್ನು ಯುವಕರ ಮನಸ್ಸಿನಲ್ಲಿ ಅರಿದಾಡಲಿಕ್ಕೋಸ್ಕರ ಬಿಡ್ತಾ ಇದ್ದಾರೆ. ಇವತ್ತು ಲಿವಿಂಗ್ ಟುಗೆದರ್, ಮದುವೆ ಆಗೋದಕ್ಕೆ ಮುಂಚೆನೇ ಎಲ್ಲರೂ ಒಟ್ಟಿಯಾಗಿ ಇರಬಹುದು ಅನ್ನೋಂಥ ವಿಚಾರವನ್ನು ಯುವಕರ ಮನಸ್ಸಿನಲ್ಲಿ ಬಿಡ್ತಾ ಇದ್ದಾರೆ. ಇವತ್ತು ಫೋಟೋಶೂಟ್,
ಮದುವೆ ಆಗೋದಕ್ಕೆ ಮುಂಚೆನೇ ಎಲ್ಲೆಲ್ಲೋ ಹೋಗಿ ಅವರು ಫೋಟೋಗಳನ್ನು ತಗೊಂಡು ಬಂದು ಮದುವೆಯ ಮಂಟಪದಲ್ಲಿ ಮದುವೆ ಆಗೋದಕ್ಕೆ ಮುಂಚೆನೇ ಅವರ ವಿಡಿಯೋಗಳನ್ನು ಪ್ರದರ್ಶಿಸುವಂಥ ಒಂದು ಕೆಲಸ ನಡೀತಾ ಇದೆ. ಇವತ್ತು ಹಬ್ಬ ಹರಿದಿನಗಳು ನಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡಬೇಕು, ಇಡೀ ಸಮಾಜದಲ್ಲಿ ಒಂದು ಗೌರವವನ್ನು ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಡೇಗಳನ್ನು ಫಿಕ್ಸ್ ಮಾಡಿದ್ದಾರೆ. ಫಾದರ್ಸ್ ಡೇ, ಮದರ್ಸ್ ಡೇ, ವ್ಯಾಲೆಂಟೈನ್ ಡೇ, ಬರ್ತ್ಡೇ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಈ ದೇಶದಲ್ಲಿ ತಂದೆ ತಾಯಿಯನ್ನು ಮಾತೃದೇವೋಭವ ಅಂತ ಕರೆದಂಥ ದೇಶ ಇದು. ವ್ಯಾಲೆಂಟೈನ್ ಡೇ, ಪ್ರೇಮಿಗಳ ದಿನ. ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹ ಒಬ್ಬರನ್ನ ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥದ್ದು, ವಾತ್ಸಲ್ಯದಿಂದ ನೋಡ್ತಕ್ಕಂಥದ್ದು, ಗೌರವದಿಂದ ಕಾಣ್ತಕ್ಕಂಥದ್ದು ಇದು ನಿರಂತರವಾಗಿ ಕೊಡ್ತಾ ಇದೆ. ಇವತ್ತು ನಮ್ಮ ಟಿ ವಿಗಳಲ್ಲಿ ಯಾವುದೇ ಸೀರಿಯಲ್ ನೋಡಿದ್ರೂ ಸಹ ಅತ್ತೆ ಸೊಸೆ ಜಗಳ, ಮನೆಯಲ್ಲಿ ಒಬ್ರಿಗೊಬ್ಬರು ಅನ್ಯೋನ್ಯತೆ ಇಲ್ಲ. ನಾನು ಇಡೀ 4 ಪ್ರಾಂತಗಳಲ್ಲಿ ನಿರಂತರವಾಗಿ ಪ್ರವಾಸ ಮಾಡ್ತಾ ಇದ್ದೇನೆ. ಅನೇಕ ಮನೆಗಳಲ್ಲಿ ಇವತ್ತು ಅತ್ಯಂತ ಅನ್ಯೋನ್ಯವಾಗಿ ಪ್ರೀತಿಯಿಂದ ಕಾಣ್ತಿದ್ವಿ. ನಮ್ಮ ಮನೆಯಲ್ಲಿ ಇರೋವಂಥದ್ದನ್ನು ಆನಂದ ಪಡೋದು ಬಿಟ್ಟು ಸೀರಿಯಲ್ ನೋಡಿ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಅತ್ತೆ ಸೊಸೆ ಇಲ್ಲ ಅಂತ ಹೇಳಿ ನಮ್ಮ ತಲೆಯನ್ನು ಕೆಡಿಸ್ಕೊಳ್ಳೋಂಥ ವ್ಯವಸ್ಥಿತ ಸಂಚು ಇವತ್ತು ನಡೀತಾ ಇದೆ.